ಮಕ್ಕಳ ಮುಗ್ಧ ಮನಸ್ಸು. ಶಾಲೆಗೆ ರಜೆ ಇದ್ದುದರಿಂದ ಪುಟ್ಟ ಹುಡುಗಿಯೊಬ್ಬಳು ತನ್ನ ತಾತನ ಮನೆಗೆ ಬರುತ್ತಾಳೆ. ಅವಳಿಗೆ ತನ್ನ ತಾತನ ಮನೆಗೆ ಬರುವುದೆಂದರೆ ಇನ್ನಿಲ್ಲದ ಸಂಭ್ರಮ. ಅಜ್ಜಿ ತಾತನಿಗೂ ಕೂಡ ಮೊಮ್ಮಗಳೆಂದರೆ ಬಹಳ ಪ್ರೀತಿ. ಅವಳಿಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ಮಾಡಿ ಅವಳನ್ನು ಖುಷಿಪಡಿಸುವುದೇ ಅವರಿಗೆ ದೊಡ್ಡ ಸಂತೋಷ. ಅವಳು ಬರುವ ಮುನ್ನವೇ ಎಲ್ಲ ತಯಾರಿ ನಡೆಸಿ ತಮ್ಮ ಹಳ್ಳಿ ಮನೆಯಲ್ಲಿ ಅವಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುವ ಉದ್ದೇಶ ಅವರದ್ದು. ಹಳ್ಳಿಗೆ ಬಂದವಳೆ ಪುಟ್ಟ ಹುಡುಗಿ ತೋಟ, ಹೊಲ ಎಂದೆಲ್ಲ ಸುತ್ತಾಡಿಕೊಂಡು ಬರುತ್ತಾಳೆ. ತನ್ನ ಇಷ್ಟದ ತಿಂಡಿ ತಿನಿಸುಗಳನ್ನು ತಿನ್ನುತ್ತಾ ಅಜ್ಜಿ ತಾತನ ಬಳಿ ಕತೆ ಹೇಳಿ ಎಂದು ಪೀಡಿಸುತ್ತಾ ಅವರ ತೊಡೆಯ ಮೇಲೆ ಆರಾಮಾಗಿ ನಿದ್ರಿಸುತ್ತಾ ಕಾಲ ಕಳೆಯುತ್ತಾಳೆ. ಒಂದು ಬೆಳಗ್ಗೆ ಎದ್ದ ತಕ್ಷಣ ಪಕ್ಷಿಗಳ ಚಿಲಿಪಿಲಿ ಶಬ್ದದ ಜೊತೆ ಮನೆಯ ಬಾಗಿಲಲ್ಲಿ ಒಂದಿಷ್ಟು ಇರುವೆಗಳು ಸಾಲು ಸಾಲಾಗಿ ಸಾಗುತ್ತಿದ್ದವು. ತಾತ ಅವೇನಾದರೂ ಮೊಮ್ಮಗಳಿಗೆ ಕಚ್ಚಿಬಿಟ್ಟಿತೆಂದು ಇರುವೆಗಳ ಸಾಲಿಗೆ ಒಂದಿಷ್ಟು ಕೀಟನಾಶಕ ಔಷಧಿಯನ್ನು ಎರಚುತ್ತಾನೆ. ಇರುವೆಗಳೆಲ್ಲ ಒಂದೊಂದಾಗಿ ಸಾಯತೊಡಗುತ್ತವೆ. ಅದನ್ನು ನೋಡಿದ ಈ ಹುಡುಗಿ ಬಹಳ ದುಃಖದಿಂದ ಅಳಲು ಶುರು ಮಾಡಿದಳು. ಇವಳು ಯಾಕೆ ಹೀಗೆ ಅಳುತ್ತಾಳೆ ಎಂದು ತಾತನಿಗೆ ಆತಂಕವಾಗುತ್ತದೆ. ಏನಾಯಿತು ಮಗು, ಏಕೆ ಅಳುವೆ? ಇರುವೆ ಏನಾದರೂ ಕಚ್ಚಿತೆ ಎಂದು ತಾತ ಆಕೆಯನ್ನು ಸಮಾಧಾನಪಡಿಸುವ ಪ್ರಯತ್ನ ಮಾಡುತ್ತಾನೆ. ಆಕೆ ತಾತನನ್ನು ತಳ್ಳುತ್ತಾ ಅವನ ಜೊತೆ ಜಗಳಕ್ಕೆ ನಿಲ್ಲುತ್ತಾಳೆ. ನೀನು ಯಾಕೆ ಇರುವೆಗಳಿಗೆ ಔಷಧಿ ಹಾಕಿ ಸಾಯಿಸಿದೆ? ಅವುಗಳು ನನ್ನ ಸ್ನೇಹಿತರು ಎಂದು ಇನ್ನೂ ಜೋರಾಗಿ ಅಳಲು ಶುರು ಮಾಡಿದಳು. ಮಗು, ಅವು ಹೇಗೆ ನಿನ್ನ ಸ್ನೇಹಿತರಾಗುತ್ತವೆ? ಅದು ಕಚ್ಚಿತೆಂದರೆ ನಿನ್ನ ಮೈಯೆಲ್ಲ ಕೆಂಪಗಾಗಿ ಊದಿಕೊಳ್ಳುತ್ತದೆ. ನಿನಗೆ ತೊಂದರೆ ಆಗಬಾರದೆಂದು ನಾನು ಔಷಧಿ ಸಿಂಪಡಿಸಿ ಅವುಗಳನ್ನು ಸಾಯಿಸಿದೆ ಎಂದು ತಾತ ಹೇಳಿದ. ಅದನ್ನು ಕೇಳಿ ದುಃಖಿತಳಾದ ಹುಡುಗಿ ನಿನಗೆ ಗೊತ್ತಿಲ್ಲವೇ ತಾತ, ಈ ಇರುವೆಗಳು ಭೂಮಿಯ ಮಣ್ಣನ್ನು ಹಗುರಗೊಳಿಸಿ ಬೆಳೆ ಬರಲಿಕ್ಕೆ ಅನುಕೂಲ ಮಾಡಿಕೊಡುತ್ತವೆ, ನಮಗೆ ಸಹಾಯವನ್ನೇ ಮಾಡುತ್ತವೆ. ಎಷ್ಟೋ ಬೆಳೆನಾಶಕ ಸಣ್ಣ ಸಣ್ಣ ಕ್ರಿಮಿಕೀಟಗಳನ್ನು ತಿಂದು ಹಾಕುತ್ತವೆ. ಪ್ರಕೃತಿ ಯಾವುದನ್ನೂ ಸುಮ್ಮನೆ ಸೃಷ್ಟಿ ಮಾಡಿಲ್ಲ ಎಂದು ಪಾಠದಲ್ಲಿ ನಾನು ಓದಿದ್ದೇನೆ. ಇಷ್ಟು ದೊಡ್ಡವನಾದ ನಿನಗೆ ಇದು ಗೊತ್ತಿಲ್ಲವೇ? ಹಾಗಿದ್ದು ನೀನು ಅವು ನನಗೆ ಕಚ್ಚುತ್ತವೆ ಎಂದು ಅವುಗಳನ್ನು ಸಾಯಿಸಿಬಿಟ್ಟೆಯಲ್ಲ. ನಿನ್ನ ಈ ತಪ್ಪಿಗಾಗಿ ನನಗೆ ನಿನ್ನ ಮೇಲೆ ತುಂಬ ಕೋಪ ಬರುತ್ತಿದೆ ಎಂದಳು ಹುಡುಗಿ. ಆಗ ತಾತನಿಗೆ ತಾನು ತನ್ನ ಮೊಮ್ಮಗಳ ಬಗ್ಗೆ ಮಾತ್ರ ಯೋಚನೆ ಮಾಡಿದೆ. ಆದರೆ ಇಷ್ಟು ಚಿಕ್ಕ ವಯಸ್ಸಿನ ಮೊಮ್ಮಗಳು ಇಡೀ ಪ್ರಕೃತಿಯ ಬಗ್ಗೆ ಯೋಚನೆ ಮಾಡುತ್ತಿದ್ದಾಳೆ. ಈ ಹುಡುಗಿಯ ಮುಂದೆ ತಾನು ಬಹಳ ಸಣ್ಣವನು ಎನಿಸಿತು ಅವನಿಗೆ. ಮಕ್ಕಳ ಮನಸ್ಸು ಹಸಿ ಮಣ್ಣಿನ ಗೋಡೆಯ ಹಾಗೆ ಸಣ್ಣ ಸಂಗತಿಗಳನ್ನು ಬಲವಾಗಿ ಮನದಲ್ಲಿ ಅಂಟಿಸಿಕೊಳ್ಳುತ್ತಾರೆ. ದೊಡ್ಡವರು ಆದಷ್ಟು ಎಳೆಯ ವಯಸ್ಸಿನಲ್ಲಿಯೇ ಅವರ ಮನಸ್ಸಿನಲ್ಲಿ ಒಳ್ಳೆಯ ವಿಷಯವನ್ನು ಅಂಟಿಸಿಬಿಡಬೇಕು. ಅದಕ್ಕೆ ಹೇಳುವುದು ಮುಗ್ಧ ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮ ಹಾಗೂ ಅದ್ಭುತವಾದುದೆಂದು. ನಾವು ಏನು ತಿಳಿ ಹೇಳುತ್ತೇವೋ ಅದನ್ನು ಹಸಿ ಮಣ್ಣಿನ ಗೋಡೆಯ ರೀತಿ ಬಹಳ ಗಟ್ಟಿಯಾಗಿ ಅಂಟಿಸಿಕೊಂಡು ಬಿಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.